ಹಾಸನ ತಾಲೂಕಿನ ಮಸ್ಲಹೊಸಳ್ಳಿ ಬಳಿ ನಿನ್ನೆ ರಾತ್ರಿ ನಡೆದಂತಹ ಘನಘೋರ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇಂದು ಬೆಳಗ್ಗೆ ಸೋಕ ಟೀಮ್ ಸ್ಥಳಕ್ಕೆ ಆಗಮಿಸಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ತೀವಿ. ನಾವು ದೃಶ್ಯದಲ್ಲಿ ಗಮನಿಸಬಹುದು ಏನು ಭೀಕರ ದುರಂತ ನಡೆದಿತ್ತು. ಆ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಸೇರಿದ್ರು. ಅಲ್ಲದೆ ಇಲ್ಲಿ ಮೆರವಣಿಗೆ ಬಂದಂತಹ ಸಾಕಷ್ಟು ಮಂದಿ ಸ್ಥಳೀಯರು ಸಹ ಇದ್ರು. ಈ ಘಟನಾ ಸ್ಥಳಕ್ಕೆ ಈಗ ಸೋಕ ಟೀಮ್ ಬಂದಿದೆ. ಅಲ್ಲಿರ್ತಕ್ಕಂಥ ರಕ್ತದ ಕಲೆಗಳಿರ್ಬೋದು, ಅಲ್ಲಿರ್ತಕ್ಕಂತಹ ಕೆಲವು ಸ್ಯಾಂಪಲ್ಗಳನ್ನು ಅವರು ಸಂಗ್ರಹಿಸಿಕೊಂಡು ಈಗ ತೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಅತ್ಯಂತ ದೊಡ್ಡ ದುರಂತ. ಏನು ಗಣಪತಿ ಮೆರವಣಿಗೆ ವೇಳೆ ಬಂದಂತಹ ಟ್ರಕ್ ಏಕಾಏಕಿ ಬೈಕಿಗೆ ಡಿಕ್ಕಿಯನ್ನು ಹೊಡೆದು ಮೆರವಣಿಗೆ ಸಾಗ್ತಿದ್ದಂತಹ ಜನರ ಮೇಲೆ ಅದು ಹತ್ತಿತ್ತು. ಹಾಗಾಗಿ 9 ಮಂದಿ ಸಾವನ್ನಪ್ಪಿದ್ರು. ಆಸ್ಪತ್ರೆಯಲ್ಲಿ ಕೆಲವು ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 2 ಐಸಿಯುನಲ್ಲಿದ್ದರೆ ಮತ್ತೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತೊಬ್ಬರು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಉಳಿದವರು ಸಹ ಏನು ಆಸ್ಪತ್ರೆಯ ಏನು ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರು ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಈ ದುರಂತ ಏನಿತ್ತು, ಈ ದುರಂತ ನಿಜಕ್ಕೂ ಒಂದು ಘನಘೋರ ಅಂತ ಹೇಳುವುದು. ಯಾಕೆಂದರೆ ಗಣೇಶ ಮೆರವಣಿಗೆ ವೇಳೆ ಈ ಗಂಟೆ ಏನು ದುರಂತ ನಡೆದಿರೋದು ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಸ್ಥಳದಲ್ಲಿ ರಾತ್ರಿ ಟ್ರಕ್ ಹತ್ತಿದ್ದು ಏನು ಈ ಬ್ಯಾರಿಕೇಡ್ ಇದೆ, ಈ ಬ್ಯಾರಿಕೇಡ್ ಕಬ್ಬಿಣದ ಏನಿದೆ ಎಲ್ಲವೂ ಸಹ ತುಂಡು ತುಂಡಾಗಿ ಹೋಗಿದೆ. ಅಷ್ಟು ವೇಗವಾಗಿ ಬಂದು ಟ್ರಕ್ ಅಂತಿರ್ತಕ್ಕಂಥದ್ದು ಈ ಬದಿಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಆ ಮೆರವಣಿಗೆ ಸಾಗ್ತಕ್ಕಂತಹ ಜನರ ಮೇಲೆ ಟ್ರಕ್ ಹರಿದಿದೆ. ಟ್ರಕ್ ಹರಿದ ರಭಸಕ್ಕೆ ಸ್ಥಳದಲ್ಲೇ ಹಲವರು ಸಾವನ್ನಪ್ಪಿದೆ, ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೀವು ಈ ದೃಶ್ಯವನ್ನು ಗಮನಿಸ್ಬೋದು. ಇಲ್ಲಿ ಎಲ್ಲವೂ ಸಹ ರಕ್ತ ಚೆಲ್ಲಿದೆ ರಸ್ತೆಯಲ್ಲಿ. ಏನು ಅಲ್ಲಿರ್ತಕ್ಕಂತಹ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರ ಚಪ್ಪಲಿಗಳೇನಿದೆ ಅವು ಸಹ ಇಲ್ಲಿ ಚೆಲ್ಲಪಿಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ರಕ್ತದ ಮೇಲೆ ಒಂದಿಷ್ಟು ಮಣ್ಣನ್ನು ಸುರಿಯಲಾಗಿದೆ. ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿರ್ಬೋದು, ಸ್ಥಳೀಯರಿರ್ಬೋದು, ಯುವಕರಿರ್ಬೋದು, ಅವರೆಲ್ಲರೂ ಸಹ ಇಲ್ಲಿ ಮೆರವಣಿಗೆಯಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ರು. ಅದೇ ಆ ಸಂತೋಷ ಹೆಚ್ಚು ಹೊತ್ತು ಉಳಿದುಕೊಳ್ಳಲಿಲ್ಲ. ಯಾಕೆಂದರೆ ಯಮ ಸ್ವರೂಪಿಯಾಗಂತ ಬಂದಂತಹ ಟ್ರಕ್ ಏನಿದೆ ಅದು ಮೆರವಣಿಗೆ ಮಾಡ್ತಿದ್ದಂಥವರ ಮೇಲೆ ಹತ್ತಿದ ಪರಿಣಾಮ ದೊಡ್ಡ ಅನಾಹುತ ಒಂದು ಸಂಭವಿಸಿ 9 ಮಂದಿ ತಮ್ಮ ಪ್ರಾಣವನ್ನು ಚೆಲ್ಲಿದ್ದಾರೆ. ಇನ್ನು ಸಹ ಏನು ಚಾಲಕ ಭುವನಾಕ್ಷ ಏನಿದ್ದಾನೆ ಆತನೂ ಸಹ ಐಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಏನು ಘಟನಾ ಸ್ಥಳ ಒಂದು ರೀತಿ ಮಡುಗಟ್ಟಿದ ಶೋಕದ ವಾತಾವರಣದಂತಾಗಿದೆ. ಸ್ಥಳೀಯರು ಸಹ ಬೆಳಿಗ್ಗೆ ಎದ್ದು ಬಂದು ಆ ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಸೋಕೋ ಟೈಮ್ ಇದೆ, ಅವರು ಈಗಾಗಲೇ ಬಂದು ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ತೇಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಏನು ಮೃತಪಟ್ಟವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲದೆ ಗಾಯಾಳುಗಳು ಸಹ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ, ಮಸ್ಲಹೊಸಳ್ಳಿ.